ಕೃಷಿ ಸಚಿವರ ತವರಲ್ಲೇ ಅನ್ನದಾತರ ಆಕ್ರೋಶ ವ್ಯಕ್ತವಾಗಿದೆ. ರೈತರ ಸಹನೆ ಕಟ್ಟೆ ಒಡೆದಿದ್ದು ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸಿದ್ದಾರಂತೆ. ರೈತರ ಆಕ್ರೋಶಕ್ಕೆ ಕಾರಣ ಏನು? ಆ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಕೃಷಿ ಸಚಿವರ ಜಿಲ್ಲೆಯಲ್ಲಿ ಅನ್ನದಾತರಿಗೆ ಅನ್ಯಾಯ. ಡಿಸಿ ಕಚೇರಿ ಮುಂದೆ ಭತ್ತ ಸುರಿದು ರೈತಾಕ್ರೋಶ. ಆಕ್ರೋಶ, ಆವೇಶ, ರೋಷಾವೇಶ. ಜಿಲ್ಲಾಧಿಕಾರಿ ಮತ್ತು ರೈತರ ಮಧ್ಯೆ ವಾಗ್ವಾದ. ಮಂಡ್ಯದ ಡಿಸಿ ಕಚೇರಿ ಮುಂದೆ ನಡೆದ ಹೈಡ್ರಾಮದ ದೃಶ್ಯಗಳಿವು. ಕೃಷಿ ಸಚಿವ ಚಲುವರಾಯಸ್ವಾಮಿ ಜಿಲ್ಲೆಯಲ್ಲೇ ರೈತರ ಸಮಸ್ಯೆ ಯಾರೂ ಕೇಳದಂತಾಗಿದೆ. ಅಧಿಕಾರಕ್ಕೆ ಬರುವಾಗ ರೈತರೇ ಮೊದಲ ಆದ್ಯತೆ ಎಂದಿದ್ದ ಸಚಿವರು ಈಗ ಮಾತು ತಪ್ಪಿದ್ದಾರೆ. ಸುಗ್ಗಿ ಸಂಭ್ರಮದಲ್ಲಿ ಇರಬೇಕಾದ ರೈತರು ಡಿಸಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸುತ್ತಿದ್ದಾರೆ. ಅವಧಿ ಮುಗಿಯುತ್ತಾ ಬಂದರೂ ಸರ್ಕಾರ ಭತ್ತ ಖರೀದಿ ಕೇಂದ್ರ ತೆರೆದಿಲ್ಲ. ಇದರಿಂದ ಭತ್ತ ಒಕ್ಕಣೆ ಕೇಂದ್ರಗಳಲ್ಲೇ ದಲ್ಲಾಳಿಗಳ ಪಾಲಾಗ್ತಿದೆ. ಸಚಿವರು ನಮ್ಮನ್ನ ಕಡೆಗಣಿಸಿದ್ದಾರೆ ಅಂತ ಅನ್ನದಾತರು ಕಿಡಿಕಾರಿದ್ದಾರೆ. ನವೆಂಬರ್ನಲ್ಲೇ ಖರೀದಿ ಕೇಂದ್ರಗಳನ್ನು ತೆರಿಬೇಕಾಗಿತ್ತು. ಇನ್ನೂ ಸಹ ಟ್ರಾನ್ಸ್ಪೋರ್ಟ್ಗೆ ಟೆಂಡರ್ ಆಗಲಿಲ್ಲ. ಅದ್ರ ಜೊತೆಯಲ್ಲೇ ಸಾಫ್ಟ್ವೇರ್ಗಳನ್ನ ರೆಡಿ ಮಾಡಲಿಲ್ಲ. ಅವ್ರು ಯಾವುದೋ ಇದಕ್ಕೆ ಬೇರೆ ಏಜೆನ್ಸಿಯವರು ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ. ಏಜೆನ್ಸಿಯವರು ನೋಂದಣಿ ಮಾಡ್ಕೊತಾ ಇದ್ದೀವಿ ಅಂತೇಳಿ ಬರೀ ಉಡಾಫೆಯಿಂದ ಹೋಗ್ತಾ ಇದ್ದಾರೆ. ಆಗ 2300 ರೂಪಾಯಿ ಬೆಂಬಲ ಬೆಲೆ ನಿಗದಿ ಮಾಡಿರ್ತಕ್ಕಂಥದ್ದೇ ತೀರಾ ಕಡಿಮೆ. ಕನಿಷ್ಠ ಪಕ್ಷ 1 ಕ್ವಿಂಟಾಲ್ ಭತ್ತಕ್ಕೆ 3000 ರೂಪಾಯಿ ಇರಬೇಕಾಗಿತ್ತು. ಪ್ರತಿ ಕ್ವಿಂಟಲ್ ಭತ್ತಕ್ಕೆ 2300 ಬೆಂಬಲ ಬೆಲೆ ನಿಗದಿಯಾಗಿದೆ. ಆದರೆ ದಲ್ಲಾಳಿಗಳು ಮಾತ್ರ 1800 ರೂಪಾಯಿಗೆ ರೈತರಿಂದ ಭತ್ತ ಖರೀದಿಸುತ್ತಿದ್ದಾರಂತೆ. ಇದರಿಂದಾಗಿ ರೈತರಿಗೆ ಅನ್ಯಾಯ ಆಗ್ತಿದೆ. ಈ ಸಮಸ್ಯೆ ಸರಿ ಮಾಡದಿದ್ದರೆ ಉಗ್ರ ಹೋರಾಟದ ಎಚ್ಚರಿಕೆ ನೀಡಿದ್ದಾರೆ. ತಕ್ಷಣದಲ್ಲಿ ಅದಕ್ಕೆ ಸಮಯ ಕೊಡೋ ಪ್ರಶ್ನೆನೇ ಇಲ್ಲ. ತಕ್ಷಣದಲ್ಲೇ ಖರೀದಿ ಕೇಂದ್ರವನ್ನು ತೆರಿಬೇಕು. ಅವರ ತಾಂತ್ರಿಕವಾದಂಥ ಸಮಸ್ಯೆಗಳು ಏನೇ ಇದ್ರೂ ರೈತರಿಂದ ಮೊದಲು ಭತ್ತವನ್ನು ಖರೀದಿ ಮಾಡ್ಕೊಂಡು ಅದಕ್ಕೆ ತಕ್ಷಣದಲ್ಲಿ ಹಣ ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ಅದನ್ನು ಯಾಕೆ ಅಂತ ಹೇಳಿದ್ರೆ, ಈಗ ನಾವು ಅವ್ರನ್ನ ಈ ರೀತಿ ಭತ್ತ ಖರೀದಿ ಕೇಂದ್ರ ತೆರೆದಿಲ್ಲ ಅಂತ ಹೇಳಿದ್ರೆ ಮುಂದೆ ಅವರು ನಮಗೆ ಪದೇ ಪದೇ ನಮ್ಮ ಬಳಿ ಬರಬೇಕಾಗ್ತದೆ. ಬಳಿ ಬಂದಂಥ ಸಂದರ್ಭದಲ್ಲಿ ಈ ಜಿಲ್ಲೆಯ ರೈತರು ಎಲ್ಲ ಮಣ್ಣಿನ ಮಕ್ಕಳಿಗೂ ಪಾಠ ಕಲಿಸಿದ್ದಾರೆ. ರೈತರ ಮಕ್ಕ ಅಂತ ಹೇಳಿದ್ರು ಪಾಠ ಕಲಿಸಿದ್ದಾರೆ. ಆ ಪಾಠ ಕಲಿಸುವಂಥ ಸಂದರ್ಭಗಳು ಮುಂದೆ ಬರ್ತದೆ. ಆಗ ಸರಿಯಾದಂಥ ಪಾಠವನ್ನು ಕಲಿಸಬೇಕಾಗ್ತದೆ ಅಂತಕ್ಕಂಥ ಎಚ್ಚರಿಕೆಯನ್ನು ಸಂದರ್ಭದಲ್ಲಿ ಕೊಡಲಿಕ್ಕೆ ಬಯಸ್ತೀವಿ. ಕೂಡಲೇ ಭತ್ತ ಖರೀದಿ ಕೇಂದ್ರವನ್ನು ಆರಂಭಿಸಬೇಕು ಅಂತ ಹೇಳಿ ಆಗ್ರಹಿಸ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ವಿನೋದ್ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಕೃಷಿ ಸಚಿವರ ತವರಲ್ಲೇ ಅನ್ನದಾತರ ಆಕ್ರೋಶ ವ್ಯಕ್ತವಾಗಿದೆ. ರೈತರ ಸಹನೆ ಕಟ್ಟೆ ಒಡೆದಿದ್ದು ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸಿದ್ದಾರಂತೆ. ರೈತರ ಆಕ್ರೋಶಕ್ಕೆ ಕಾರಣ ಏನು? ಆ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಕೃಷಿ ಸಚಿವರ ಜಿಲ್ಲೆಯಲ್ಲಿ ಅನ್ನದಾತರಿಗೆ ಅನ್ಯಾಯ. ಡಿಸಿ ಕಚೇರಿ ಮುಂದೆ ಭತ್ತ ಸುರಿದು ರೈತಾಕ್ರೋಶ. ಆಕ್ರೋಶ, ಆವೇಶ, ರೋಷಾವೇಶ. ಜಿಲ್ಲಾಧಿಕಾರಿ ಮತ್ತು ರೈತರ ಮಧ್ಯೆ ವಾಗ್ವಾದ. ಮಂಡ್ಯದ ಡಿಸಿ ಕಚೇರಿ ಮುಂದೆ ನಡೆದ ಹೈಡ್ರಾಮದ ದೃಶ್ಯಗಳಿವು. ಕೃಷಿ ಸಚಿವ ಚಲುವರಾಯಸ್ವಾಮಿ ಜಿಲ್ಲೆಯಲ್ಲೇ ರೈತರ ಸಮಸ್ಯೆ ಯಾರೂ ಕೇಳದಂತಾಗಿದೆ. ಅಧಿಕಾರಕ್ಕೆ ಬರುವಾಗ ರೈತರೇ ಮೊದಲ ಆದ್ಯತೆ ಎಂದಿದ್ದ ಸಚಿವರು ಈಗ ಮಾತು ತಪ್ಪಿದ್ದಾರೆ. ಸುಗ್ಗಿ ಸಂಭ್ರಮದಲ್ಲಿ ಇರಬೇಕಾದ ರೈತರು ಡಿಸಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸುತ್ತಿದ್ದಾರೆ. ಅವಧಿ ಮುಗಿಯುತ್ತಾ ಬಂದರೂ ಸರ್ಕಾರ ಭತ್ತ ಖರೀದಿ ಕೇಂದ್ರ ತೆರೆದಿಲ್ಲ. ಇದರಿಂದ ಭತ್ತ ಒಕ್ಕಣೆ ಕೇಂದ್ರಗಳಲ್ಲೇ ದಲ್ಲಾಳಿಗಳ ಪಾಲಾಗ್ತಿದೆ. ಸಚಿವರು ನಮ್ಮನ್ನ ಕಡೆಗಣಿಸಿದ್ದಾರೆ ಅಂತ ಅನ್ನದಾತರು ಕಿಡಿಕಾರಿದ್ದಾರೆ.
ನವೆಂಬರ್ನಲ್ಲೇ ಖರೀದಿ ಕೇಂದ್ರಗಳನ್ನು ತೆರಿಬೇಕಾಗಿತ್ತು. ಇನ್ನೂ ಸಹ ಟ್ರಾನ್ಸ್ಪೋರ್ಟ್ಗೆ ಟೆಂಡರ್ ಆಗಲಿಲ್ಲ. ಅದ್ರ ಜೊತೆಯಲ್ಲೇ ಸಾಫ್ಟ್ವೇರ್ಗಳನ್ನ ರೆಡಿ ಮಾಡಲಿಲ್ಲ. ಅವ್ರು ಯಾವುದೋ ಇದಕ್ಕೆ ಬೇರೆ ಏಜೆನ್ಸಿಯವರು ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ. ಏಜೆನ್ಸಿಯವರು ನೋಂದಣಿ ಮಾಡ್ಕೊತಾ ಇದ್ದೀವಿ ಅಂತೇಳಿ ಬರೀ ಉಡಾಫೆಯಿಂದ ಹೋಗ್ತಾ ಇದ್ದಾರೆ. ಆಗ 2300 ರೂಪಾಯಿ ಬೆಂಬಲ ಬೆಲೆ ನಿಗದಿ ಮಾಡಿರ್ತಕ್ಕಂಥದ್ದೇ ತೀರಾ ಕಡಿಮೆ. ಕನಿಷ್ಠ ಪಕ್ಷ 1 ಕ್ವಿಂಟಾಲ್ ಭತ್ತಕ್ಕೆ 3000 ರೂಪಾಯಿ ಇರಬೇಕಾಗಿತ್ತು. ಪ್ರತಿ ಕ್ವಿಂಟಲ್ ಭತ್ತಕ್ಕೆ 2300 ಬೆಂಬಲ ಬೆಲೆ ನಿಗದಿಯಾಗಿದೆ. ಆದರೆ ದಲ್ಲಾಳಿಗಳು ಮಾತ್ರ 1800 ರೂಪಾಯಿಗೆ ರೈತರಿಂದ ಭತ್ತ ಖರೀದಿಸುತ್ತಿದ್ದಾರಂತೆ. ಇದರಿಂದಾಗಿ ರೈತರಿಗೆ ಅನ್ಯಾಯ ಆಗ್ತಿದೆ. ಈ ಸಮಸ್ಯೆ ಸರಿ ಮಾಡದಿದ್ದರೆ ಉಗ್ರ ಹೋರಾಟದ ಎಚ್ಚರಿಕೆ ನೀಡಿದ್ದಾರೆ. ತಕ್ಷಣದಲ್ಲಿ ಅದಕ್ಕೆ ಸಮಯ ಕೊಡೋ ಪ್ರಶ್ನೆನೇ ಇಲ್ಲ. ತಕ್ಷಣದಲ್ಲೇ ಖರೀದಿ ಕೇಂದ್ರವನ್ನು ತೆರಿಬೇಕು. ಅವರ ತಾಂತ್ರಿಕವಾದಂಥ ಸಮಸ್ಯೆಗಳು ಏನೇ ಇದ್ರೂ ರೈತರಿಂದ ಮೊದಲು ಭತ್ತವನ್ನು ಖರೀದಿ ಮಾಡ್ಕೊಂಡು ಅದಕ್ಕೆ ತಕ್ಷಣದಲ್ಲಿ ಹಣ ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ಅದನ್ನು ಯಾಕೆ ಅಂತ ಹೇಳಿದ್ರೆ, ಈಗ ನಾವು ಅವ್ರನ್ನ ಈ ರೀತಿ ಭತ್ತ ಖರೀದಿ ಕೇಂದ್ರ ತೆರೆದಿಲ್ಲ ಅಂತ ಹೇಳಿದ್ರೆ ಮುಂದೆ ಅವರು ನಮಗೆ ಪದೇ ನಮ್ಮ ಬಳಿ ಬರಬೇಕಾಗ್ತದೆ. ಬಳಿ ಬಂದಂಥ ಸಂದರ್ಭದಲ್ಲಿ ಈ ಜಿಲ್ಲೆಯ ರೈತರು ಎಲ್ಲ ಮಣ್ಣಿನ ಮಕ್ಕಳಿಗೂ ಪಾಠ ಕಲಿಸಿದ್ದಾರೆ. ರೈತರ ಮಕ್ಕ ಅಂತ ಹೇಳಿದವರು ಪಾಠ ಕಲಿಸಿದ್ದಾರೆ. ಆ ಪಾಠ ಕಲಿಸುವಂಥ ಸಂದರ್ಭಗಳು ಮುಂದೆ ಬರ್ತದೆ. ಆಗ ಸರಿಯಾದಂಥ ಪಾಠವನ್ನು ಕಲಿಸಬೇಕಾಗ್ತದೆ ಅಂತಕ್ಕಂಥ ಎಚ್ಚರಿಕೆಯನ್ನೇ ಸಂದರ್ಭದಲ್ಲಿ ಕೊಡಲಿಕ್ಕೆ ಬಯಸ್ತೀವಿ. ಕೂಡಲೇ ಭತ್ತ ಖರೀದಿ ಕೇಂದ್ರವನ್ನು ಆರಂಭಿಸಬೇಕು ಅಂತ ಹೇಳಿ ಆಗ್ರಹಿಸ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ವಿನೋದ್ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಕೃಷಿ ಸಚಿವರ ತವರಲ್ಲೇ ಅನ್ನದಾತರ ಆಕ್ರೋಶ ವ್ಯಕ್ತವಾಗಿದೆ. ರೈತರ ಸಹನೆ ಕಟ್ಟೆ ಒಡೆದಿದ್ದು ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸಿದ್ದಾರಂತೆ. ರೈತರ ಆಕ್ರೋಶಕ್ಕೆ ಕಾರಣ ಏನು? ಆ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಕೃಷಿ ಸಚಿವರ ಜಿಲ್ಲೆಯಲ್ಲಿ ಅನ್ನದಾತರಿಗೆ ಅನ್ಯಾಯ. ಡಿಸಿ ಕಚೇರಿ ಮುಂದೆ ಭತ್ತ ಸುರಿದು ರೈತಾಕ್ರೋಶ. ಆಕ್ರೋಶ, ಆವೇಶ, ರೋಷಾವೇಶ. ಜಿಲ್ಲಾಧಿಕಾರಿ ಮತ್ತು ರೈತರ ಮಧ್ಯೆ ವಾಗ್ವಾದ. ಮಂಡ್ಯದ ಡಿಸಿ ಕಚೇರಿ ಮುಂದೆ ನಡೆದ ಹೈಡ್ರಾಮದ ದೃಶ್ಯಗಳಿವು. ಕೃಷಿ ಸಚಿವ ಚಲುವರಾಯಸ್ವಾಮಿ ಜಿಲ್ಲೆಯಲ್ಲೇ ರೈತರ ಸಮಸ್ಯೆ ಯಾರೂ ಕೇಳದಂತಾಗಿದೆ. ಅಧಿಕಾರಕ್ಕೆ ಬರುವಾಗ ರೈತರೇ ಮೊದಲ ಆದ್ಯತೆ ಎಂದಿದ್ದ ಸಚಿವರು ಈಗ ಮಾತು ತಪ್ಪಿದ್ದಾರೆ. ಸುಗ್ಗಿ ಸಂಭ್ರಮದಲ್ಲಿ ಇರಬೇಕಾದ ರೈತರು ಡಿಸಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸುತ್ತಿದ್ದಾರೆ. ಅವಧಿ ಮುಗಿಯುತ್ತಾ ಬಂದರೂ ಸರ್ಕಾರ ಭತ್ತ ಖರೀದಿ ಕೇಂದ್ರ ತೆರೆದಿಲ್ಲ. ಇದರಿಂದ ಭತ್ತ ಒಕ್ಕಣೆ ಕೇಂದ್ರಗಳಲ್ಲೇ ದಲ್ಲಾಳಿಗಳ ಪಾಲಾಗ್ತಿದೆ. ಸಚಿವರು ನಮ್ಮನ್ನ ಕಡೆಗಣಿಸಿದ್ದಾರೆ ಅಂತ ಅನ್ನದಾತರು ಕಿಡಿಕಾರಿದ್ದಾರೆ. ನವೆಂಬರ್ನಲ್ಲೇ ಖರೀದಿ ಕೇಂದ್ರಗಳನ್ನು ತೆರಿಬೇಕಾಗಿತ್ತು. ಇನ್ನೂ ಸಹ ಟ್ರಾನ್ಸ್ಪೋರ್ಟ್ಗೆ ಟೆಂಡರ್ ಆಗಲಿಲ್ಲ. ಅದ್ರ ಜೊತೆಯಲ್ಲೇ ಸಾಫ್ಟ್ವೇರ್ಗಳನ್ನ ರೆಡಿ ಮಾಡಲಿಲ್ಲ. ಅವ್ರು ಯಾವುದೋ ಇದಕ್ಕೆ ಬೇರೆ ಏಜೆನ್ಸಿಯವರು ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ. ಏಜೆನ್ಸಿಯವರು ನೋಂದಣಿ ಮಾಡ್ಕೊತಾ ಇದ್ದೀವಿ ಅಂತೇಳಿ ಬರೀ ಉಡಾಫೆಯಿಂದ ಹೋಗ್ತಾ ಇದ್ದಾರೆ. ಆಗ 2300 ರೂಪಾಯಿ ಬೆಂಬಲ ಬೆಲೆ ನಿಗದಿ ಮಾಡಿರ್ತಕ್ಕಂಥದ್ದೇ ತೀರಾ ಕಡಿಮೆ. ಕನಿಷ್ಠ ಪಕ್ಷ 1 ಕ್ವಿಂಟಾಲ್ ಭತ್ತಕ್ಕೆ 3000 ರೂಪಾಯಿ ಇರಬೇಕಾಗಿತ್ತು. ಪ್ರತಿ ಕ್ವಿಂಟಲ್ ಭತ್ತಕ್ಕೆ 2300 ಬೆಂಬಲ ಬೆಲೆ ನಿಗದಿಯಾಗಿದೆ. ಆದರೆ ದಲ್ಲಾಳಿಗಳು ಮಾತ್ರ 1800 ರೂಪಾಯಿಗೆ ರೈತರಿಂದ ಭತ್ತ ಖರೀದಿಸುತ್ತಿದ್ದಾರಂತೆ. ಇದರಿಂದಾಗಿ ರೈತರಿಗೆ ಅನ್ಯಾಯ ಆಗ್ತಿದೆ. ಈ ಸಮಸ್ಯೆ ಸರಿ ಮಾಡದಿದ್ದರೆ ಉಗ್ರ ಹೋರಾಟದ ಎಚ್ಚರಿಕೆ ನೀಡಿದ್ದಾರೆ. ತಕ್ಷಣದಲ್ಲಿ ಅದಕ್ಕೆ ಸಮಯ ಕೊಡೋ ಪ್ರಶ್ನೆನೇ ಇಲ್ಲ. ತಕ್ಷಣದಲ್ಲೇ ಖರೀದಿ ಕೇಂದ್ರವನ್ನು ತೆರಿಬೇಕು. ಅವರ ತಾಂತ್ರಿಕವಾದಂಥ ಸಮಸ್ಯೆಗಳು ಏನೇ ಇದ್ರೂ ರೈತರಿಂದ ಮೊದಲು ಭತ್ತವನ್ನು ಖರೀದಿ ಮಾಡ್ಕೊಂಡು ಅದಕ್ಕೆ ತಕ್ಷಣದಲ್ಲಿ ಹಣ ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ಅದನ್ನು ಯಾಕೆ ಅಂತ ಹೇಳಿದ್ರೆ, ಈಗ ನಾವು ಅವ್ರನ್ನ ಈ ರೀತಿ ಭತ್ತ ಖರೀದಿ ಕೇಂದ್ರ ತೆರೆದಿಲ್ಲ ಅಂತ ಹೇಳಿದ್ರೆ ಮುಂದೆ ಅವರು ನಮಗೆ ಪದೇ ನಮ್ಮ ಬಳಿ ಬರಬೇಕಾಗ್ತದೆ. ಬಳಿ ಬಂದಂಥ ಸಂದರ್ಭದಲ್ಲಿ ಈ ಜಿಲ್ಲೆಯ ರೈತರು ಎಲ್ಲ ಮಣ್ಣಿನ ಮಕ್ಕಳಿಗೂ ಪಾಠ ಕಲಿಸಿದ್ದಾರೆ. ರೈತರ ಮಕ್ಕ ಅಂತ ಹೇಳಿದವರು ಪಾಠ ಕಲಿಸಿದ್ದಾರೆ. ಆ ಪಾಠ ಕಲಿಸುವಂಥ ಸಂದರ್ಭಗಳು ಮುಂದೆ ಬರ್ತದೆ. ಆಗ ಸರಿಯಾದಂಥ ಪಾಠವನ್ನು ಕಲಿಸಬೇಕಾಗ್ತದೆ ಅಂತಕ್ಕಂಥ ಎಚ್ಚರಿಕೆಯನ್ನೇ ಸಂದರ್ಭದಲ್ಲಿ ಕೊಡಲಿಕ್ಕೆ ಬಯಸ್ತೀವಿ. ಕೂಡಲೇ ಭತ್ತ ಖರೀದಿ ಕೇಂದ್ರವನ್ನು ಆರಂಭಿಸಬೇಕು ಅಂತ ಹೇಳಿ ಆಗ್ರಹಿಸ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ವಿನೋದ್ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ.